ಮಿತ್ರರೇ ಹಾಗೂ ನಮ್ಮೆಲ್ಲರ ಸರ್ವ ಆತ್ಮಗಳ ಪಿತನಾಗಿರ್ತಕ್ಕಂತಹ ಜ್ಯೋತಿರ್ಬಿಂದು ಪರಮಾತ್ಮನಿಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಧನ್ಯವಾದವನ್ನು ಹೇಳ್ತೇನೆ. ನಾನು ಈ ಒಂದು ಸಾಂಸ್ಕೃತಿಕ ಹಾಗೂ ಮಾನವೀಯತೆಯ ಈ ಒಂದು ದಿವ್ಯ ಮಂಟಪದಲ್ಲಿ ಈ ವಿಶಿಷ್ಟ ಈ ಸ್ನೇಹಮಿಲನ ಕಾರ್ಯಕ್ರಮದ ಸನ್ನಿವೇಶದಲ್ಲಿ ನನ್ನ ಮನಸ್ಸಿನ ನಿಸರ್ಗದಿಂದ ಹರಿದು ಬಂದಿರತಕ್ಕಂತಹ ಒಂದು ಕವಿತೆಯನ್ನು ನಾನು ರಚಿಸಿದ್ದೇನೆ. ನನಗೆ ಒಂದು ಕವಿತೆಯನ್ನ, ಸಾಹಿತ್ಯವನ್ನ, ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಒಂದು ಹಾಬಿ ಇದೆ. ಸೊ ಆ ಮುಖೇನ ನನ್ನ ಸಹೋದರೊಬ್ಬರು ಕೇಳಿಕೊಂಡ್ರು, ಹಾಗಾಗಿ ನಾನು ಅದನ್ನ ತಮ್ಮ ಮುಂದೆ ಮಂಡಿಸಲು ನಾನು ಇಚ್ಛಿಸುತ್ತೇನೆ. ನಾನು ಈ ಸಾಂಸ್ಕೃತಿಕ ಹಾಗೂ ಮಾನವೀಯ ಮಂಟಪದಲ್ಲಿ ಈ ವಿಶಿಷ್ಟ ಈದ್ ಸ್ನೇಹ ಮಿಲನ ಕಾರ್ಯಕ್ರಮದ ಸನ್ನಿವೇಶದಲ್ಲಿ ನನ್ನ ಮನಸ್ಸಿನ ನಿಸರ್ಗದಿಂದ ಹರಿದು ಬಂದಿರತಕ್ಕಂಥ ಈ ಕವಿತೆಯನ್ನ ನಿಮ್ಮೆಲ್ಲರ ಮುಂದೆ ವಾಚಿಸಲು, ಮಂಡಿಸಲು ಬಯಸುತ್ತೇನೆ. ಬೇರಾದರೂ ಬೇರೆಲ್ಲ ನಾವು, ಮನಸ್ಸು ಒಂದೇ ಬಣ್ಣ ಬೇರೆ ಯಾವುವು, ಧರ್ಮದ ನದಿಗಳು ಹರಿದರೂ ಬೇರೆ, ಪ್ರೀತಿಯ ಸಾಗರ ಸೇರುವುದು ಒಂದೇ. ಇದರ ಭಾವಾರ್ಥ, ನಾವು ಜನರು ವಿಭಿನ್ನ ಧರ್ಮ, ಜಾತಿ, ಭಾಷೆಗಳಿಂದ ಬೇರಾದರೂ ನಮ್ಮೆಲ್ಲರ ಹೃದಯ ಒಂದೇ. ಎಲ್ಲರ ಮನಸ್ಸು ಪ್ರೀತಿಗೆ ಎಚ್ಚರವಾಗುತ್ತದೆ. ಧರ್ಮಗಳು ನದಿಗಳಂತೆ ಪ್ರತ್ಯೇಕವಾಗಿ ಹರಿದರೂ ಅವೆಲ್ಲವೂ ಕೊನೆಗೆ ಪ್ರೀತಿ ಎಂಬ ಒಂದು ಸಾಗರದಲ್ಲಿ ಸೇರುತ್ತೆ. ಬಕ್ರೀದ್ ಬಂದಿದೆಂದರೆ ತ್ಯಾಗದ ಜಾಡು, ಬಕ್ರೀದ್ ಬಂದಿದೆಂದರೆ ತ್ಯಾಗದ ಜಾಡು, ಇಬ್ರಾಹಿಂ ತಾತನ ನಂಬಿಕೆಯ ಹಾಡು. ಪ್ರೀತಿಯ ಪರ್ವ, ಶಾಂತಿಯ ದಾರಿ, ಸಹೋದರರಿಗೆ ಸರ್ವೋದಯ ದಾರಿ, ಸೂರ್ಯೋದಯ ದಾರಿ, ಸಹೋದರತೆಗೆ ಸೂರ್ಯೋದಯ ದಾರಿ. ಇದರ ಭಾವಾರ್ಥ, ಬಕ್ರೀದ್ ಹಬ್ಬ ತ್ಯಾಗದ ಸಂಕೇತ. ಹಜರತ್ ಇಬ್ರಾಹಿಂ ಅವರ ದೇವರ ಮೇಲಿನ ನಂಬಿಕೆಯು ನಮಗೆ ಪಾಠವಾಗುತ್ತೆ, ಲೆಸನ್ ಆಗುತ್ತೆ. ಈ ಹಬ್ಬವು ಪ್ರೀತಿಯ ಹಬ್ಬ, ಶಾಂತಿಯ ದಾರಿ, ಸಹೋದರ ಭಾವನೆಯ ಬೆಳಕಾಗಿ ಬದುಕಿಗೆ ನಮಗೆ ಬೆಳಕನ್ನ, ಒಂದು ಲೈಟ್ ಅನ್ನ ಕೊಡುತ್ತೆ. ಜಾತಿ ಬೇರೆ, ಭಾಷೆ ಬೇರೆ, ಆಚಾರ, ಉಡುಗೆ ಎಲ್ಲವೂ ಬೇರೆ, ಆದರೂ ನಾವು ಒಂದೇ ಕುಟುಂಬ, ಎಲ್ಲರಿಗೂ ಒಂದೇ ಜೀವನ ಸಂಬಂಧ. ಇದರ ಭಾವಾರ್ಥ, ನಮ್ಮಲ್ಲಿ ಜಾತಿ, ಭಾಷೆ, ಉಡುಗೆ, ಆಚರಣೆ ಎಲ್ಲವೂ ಬೇರೆ ಬೇರೆ ಇದ್ದರೂ ಕೂಡ ನಾವೆಲ್ಲರೂ ಸಹ ಒಂದು ಕುಟುಂಬದ ಒಂದು ಭಾಗ ಅಂತ ಹೇಳ್ಬೋದು. ಒಂದೇ ಮಾದರಿ ಜೀವನದ ಸಂಬಂಧವಿದೆ, ಅದೇ ನಮಗೆಲ್ಲ ಒಂದು ಮನುಷ್ಯತ್ವದ ಒಂದು ಸಂಬಂಧ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರಿಗೂ ಪ್ರೀತಿ ಎಂಬ ಚಿಹ್ನೆಯಲ್ಲಿ ಈ ದೇಹ ತಾತ್ಕಾಲಿಕವಾದರೂ ಸ್ನೇಹ ಬಾಂಧವ್ಯ ಶಾಶ್ವತ ಮಾದರಿ. ಇದರ ಭಾವಾರ್ಥ, ಯಾರೇ ಧರ್ಮದವರಾಗಿರ್ಬೋದು, ಪ್ರೀತಿಯೇ ನಮ್ಮ ನಿಜವಾದಂತಹ ಒಂದು ಗುರುತು, ಒಂದು ಸಿಂಬಲ್ ಆಗಬೇಕು. ದೇಹ ಟೆಂಪರರಿ ಆಗಿರ್ಬೋದು, ತಾತ್ಕಾಲಿಕ ಆಗಿರ್ಬೋದು. ಅದಕ್ಕೆ ನಮ್ಮ ಧರ್ಮಗಳಲ್ಲಿ ಹೇಳ್ತಾರೆ, ದ ಬಾಡಿ ಇಸ್ ಪೆರಿಷಬಲ್ ಬಟ್ ದ ಸೋಲ್ ಇಸ್ ಎಟರ್ನಲ್ ಅಂಡ್ ಇಮ್ಮಾರ್ಟಲ್ ಅಂತ ಹೇಳಲಾಗುತ್ತೆ. ಆದರೆ ಪ್ರೀತಿಯಿಂದ ಕೂಡಿದ ಸ್ನೇಹದ ಬಂಧನ ಶಾಶ್ವತವಾಗಿ ಉಳಿಯುತ್ತೆ. ಒಂದೇ ತಟ್ಟೆ, ಒಂದೇ ಭೋಜನ, ಇದರಲ್ಲಿ ಬಂತು ಬಾಂಧವ್ಯದ ಭಾವನ. ನಗುತ್ತಾ ನಗುತ್ತಾ ಕೈ ಹಿಡಿದು ಒಂದಾಗಿ ನಡೆದು ಪ್ರೀತಿಯಲ್ಲಿ ಬದುಕು. ಇದರ ಭಾವಾರ್ಥ, ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದು ಬಾಂಧವ್ಯದ ಸಂಕೇತ. ನಗು ಹಿಡಿದ ಮುಖಕ್ಕಿಂತ ಕೈ ಕೈ ಹಿಡಿದು ಒಟ್ಟಾಗಿ ನಡೆದು ಪ್ರೀತಿಯ ಜೀವನ ನಡೆಸೋಣ ಎಂಬ ಆಮಂತ್ರಣ ಇಲ್ಲಿದೆ. ಹಬ್ಬವಿದು ಕೇವಲ ಸಮುದಾಯವಲ್ಲ, ಹಬ್ಬವಿದು ಕೇವಲ ಸಮುದಾಯವಲ್ಲ, ಇದು ಮನುಷ್ಯತ್ವದ ಮಹೋತ್ಸವವಲ್ಲ. ಎಲ್ಲರ ಧರ್ಮವನ್ನ ಗೌರವಿಸಿ ಸಹಜೀವನದ ದೀಪ ಬೆಳಗಿಸಿ. ಈ ಒಂದು ಹಬ್ಬದ ಆಚರಣೆ, ಯಾವುದೇ ಧರ್ಮದ ಹಬ್ಬದ ಆಚರಣೆ ಇರ್ಬೋದು, ಇದು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಇದು ಮನುಷ್ಯಾತ್ಮದ ಹಬ್ಬ. ಇದು ಮನುಷ್ಯಾತ್ಮದ ಹಬ್ಬ. ನಾವು ಎಲ್ಲ ಧರ್ಮಗಳನ್ನ ಗೌರವಿಸಿ ಪರಸ್ಪರ ಒಂದು ಸಹಜೀವನವನ್ನ ನಡೆಸೋಣ. ಇದು ಈ ಒಂದು ಹಬ್ಬದ ನಿಜವಾದಂತಹ ಒಂದು ಏಮ್ ಅಂಡ್ ಆಬ್ಜೆಕ್ಟ್ ಅಂತ ನಾವು ಹೇಳ್ಬೋದು. ಒಂದು ಧ್ವನಿ ಹಾಡೋಣ ಎಲ್ಲ ಸೇರಿ, ನಾವು ಒಂದೇ ಎಂಬ ಘೋಷಿಸೋಣ ಬೆಳಗಿ, ಪ್ರೀತಿ, ಶಾಂತಿ, ಸಹನೆ ಬೆಳಗಿ, ಮಹಾನತೆ ಎಂಬ ಕೈ ಜೋಡಿಸಿ. ಇದರ ಭಾವಾರ್ಥ, ಎಲ್ಲರೂ ಸಹ ಒಂದಾಗಿ ನಿಂತು ನಾವೆಲ್ಲರೂ ಕೂಡ ಒಂದೇ ಎಂಬ ಒಂದು ಘೋಷಣೆಯನ್ನ ಮಾಡೋಣ. ಪ್ರೀತಿ, ಶಾಂತಿ, ಸಹನೆ ಎಂಬ ಈ ಒಂದು ಆಧ್ಯಾತ್ಮಿಕ ಮೌಲ್ಯಗಳನ್ನ ನಾವು ಒಂದು ಬೆಳೆಸೋಣ.
ಮತ್ತೆ ಮನುಷ್ಯತ್ವಕ್ಕೆ ನಾವು ಕೈ ಜೋಡಿಸೋಣ. ಶುಭವಾಗಲಿ ಈ ಸ್ನೇಹ ಮಿಲನ, ಶುಭವಾಗಲಿ ಈ ಸ್ನೇಹ ಮಿಲನ, ಹೊಸ ಬಾಂಧವ್ಯಕ್ಕೆ ಆಗಲಿ ಉಗಮ, ಪ್ರೀತಿ ಹರಡಲಿ ನಿತ್ಯದ ಬೆಳಕು, ಒಟ್ಟಾಗಿ ನಡೆಯಲಿ ಜೀವನದ ಪಥವು. ಇದರ ಭಾವಾರ್ಥ ಈ ಸ್ನೇಹ ಮಿಲನ, ಈ ಒಂದು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀವಿ, ಇದು ಶುಭವಾಗಲಿ, ಇದು ಹೊಸ ಬಾಂಧವ್ಯಗಳಿಗೆ ಆರಂಭ ಆಗಲಿ, ಪ್ರೀತಿ ಎಂಬ ಬೆಳಕು ನಿತ್ಯ ನಮ್ಮ ನಡುವೆ ಹರಡಲಿ, ಸ್ಪ್ರೆಡ್ ಆಗಲಿ, ನಾವು ಎಲ್ಲರೂ ಒಟ್ಟಾಗಿ ಜೀವನ ಪಥದಲ್ಲಿ ಮುಂದೆ ಸಾಗೋಣ. ನಾವಿಲ್ಲಿ ಪರಸ್ಪರ ಏನು ಮಾತಾಡ್ತೇವೆ, ಏನು ನಾವು ವಿಚಾರಧಾರೆಗಳನ್ನ ವಿನಿಮಯ ಮಾಡ್ಕೊಳ್ತೇವೆ, ಪರಸ್ಪರ ಒಟ್ಟು ಕೊಡ್ತು ನಾವು ಈಗ ಊಟ ಮಾಡ್ತೇವೆ, ಇದು ಕಾರ್ಯಕ್ರಮವಲ್ಲ, ಇದು ಭವಿಷ್ಯಕ್ಕೆ ಬಿತ್ತಿದ ಒಂದು ಬೀಜ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಏನೊಂದು ಏಕತೆಯ ಬೀಜವನ್ನ ನಾವು ಬಿತ್ತೇವೆ, ಅದು ನಮ್ಮ ಹುಣಸೂರು ಮಾತ್ರವಲ್ಲ, ನಮ್ಮ ರಾಜ್ಯ, ದೇಶ ಎಲ್ಲವೂ ಕೂಡ ಒಂದು ಶಾಂತಿಯ ಒಂದು ಹೂವನ್ನು ತರುತ್ತೆ. ನಾವು ಶಾಂತಿಯನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಪೀಸ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಏಕತೆಯ ಒಂದು ಬೀಜವನ್ನ ನಾವು ನೆಡಬೇಕು. ವಿ ಹ್ಯಾವ್ ಟು ಗೋ ದ ಸೀಡ್ ಆಫ್ ಇಂಟಿಗ್ರಿಟಿ, ಏಕತೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಒಂದು ಶಾಂತಿ ಅಂತಕ್ಕಂಥ ಹೂವು ಅರಳುತ್ತೆ, ಬ್ಲಾಸಮ್ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಏನು ಒಂದು ಭೋಜನದ ವ್ಯವಸ್ಥೆ ಮಾಡಲಾಗಿದೆ, ಅದು ಭೋಜನ ಹೊಟ್ಟೆ ತುಂಬತಕ್ಕಂತ ಒಂದು ಆಹಾರ ಅಲ್ಲ, ಅದು ಒಂದು ಹೃದಯವನ್ನ ತುಂಬಿಸುತ್ತೆ. ಒಂದು ತಟ್ಟೆ, ಒಂದು ಆಸನದಲ್ಲಿ ಕೊಡ್ತಕ್ಕಂತ ನಾವು ಏನು ಪರಸ್ಪರ ಎಲ್ಲರೂ ಕೂಡ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ, ಇದು ಒಂದು ಬಾಂಧವ್ಯದ ಬಲವಾದ ಸಂಕೇತ ಆಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶನೇ ಇಷ್ಟು, ನಾವೆಲ್ಲರೂ ಕೂಡ ಒಂದಾಗಬೇಕು. ಧರ್ಮದ ಹೆಸರಿನಲ್ಲಿ ಕಾಟೇಶನ್ ಆಗಬಾರ್ದು, ಬೇರಾಗಬಾರ್ದು. ಪ್ರೀತಿ, ಗೌರವ, ಸಹಕಾರ, ಶಾಂತಿ ಇಲ್ಲ ಅಂತ ಹೇಳಿದ್ರೆ ಸಮಾಜ ಮುರಿದ್ಬಿಡುತ್ತೆ, ಕೊಲಾಪ್ಸ್ ಆಗುತ್ತೆ. ಧರ್ಮವನ್ನ ವಿಭಜನೆ ಮಾಡಬಾರ್ದು, ಶ್ರದ್ಧೆ ಮತ್ತು ನೀತಿಗಾಗಿ ನಾವು ಅದನ್ನ ಬಳಸೋಣ. ಎಲ್ಲ ಧರ್ಮಗಳ ಒಂದು ಮೌಲ್ಯಗಳು ಅಥವಾ ಮೆಸೇಜ್ ಏನಿದೆ, ಪ್ರೀತಿ, ಶಾಂತಿ, ಸಹಾನುಭೂತಿ ಮತ್ತೆ ಮಾನವೀಯತೆ ಅಂತ ನಾವು ಹೇಳ್ಬೋದು. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಬದುಕಿನಲ್ಲಿ ನಾವು ಜಾರಿಗೆ ತರುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಮಗೆ ಪ್ರೇರಣೆಯಾಗಿ ನಿಲ್ಲಬೇಕು. ನಮ್ಮ ಮಕ್ಕಳು ಮತ್ತೆ ಮುಂದಿನ ನೆಕ್ಸ್ಟ್ ಪೀಳಿಗೆ ಜನರೇಷನ್ ಈ ನಂಬಿಕೆಯನ್ನ ತಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನಾವೆಲ್ಲ ಯಾರು ಬೇರೆಯವರಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥದನ್ನ ನಾವು ಕಂಡುಕೊಳ್ಬೇಕು. ಕೊನೆಗೆ ಇವತ್ತಿನ ಸ್ನೇಹ ಮಿಲನ ಕಾರ್ಯಕ್ರಮ ಎಲ್ಲರ ಮನದಲ್ಲಿ ಒಂದು ಸುಂದರವಾದ ಒಂದು ನೆನಪಾಗಬೇಕು, ಒಂದು ಸ್ಟ್ಯಾಂಪ್ ಇಂಪ್ರೆಷನ್ ಆಗಬೇಕು. ಎಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನ ಮಾಡೋಣ. ನಾವು ಯಾವ ಧರ್ಮದವರಾದರೂ ನಾವು ಮೊದಲು ಮನುಷ್ಯ, ನಾವು ಯಾವ ಸಂಸ್ಕೃತಿಯವರಾದರೂ ಕೂಡ ನಮ್ಮ ಹೃದಯ ಒಂದೇ. ನಾವು ಎಲ್ಲಕ್ಕಿಂತ ಮೊದಲು ಬಾಂಧವರು, ಸ್ನೇಹಿತರು. ಬನ್ನಿ ಸ್ನೇಹಿತರೆ, ಪ್ರೀತಿಯನ್ನ ನಾವು ಹರಡೋಣ, ಶಾಂತಿಯನ್ನ ಬೆಳೆಸೋಣ, ಪರಸ್ಪರ ಗೌರವದಿಂದ ಬದುಕೋಣ. ನಾವೆಲ್ಲ ಒಂದೇ ಎಂಬ ಭಾವನೆ ನಮ್ಮ ಬದುಕಿನ ನೋಟವಾಗಲಿ. ಅಸಲಾಂ ಅಲೈಕುಂ, ನಮಸ್ಕಾರ, ಧನ್ಯವಾದಗಳು.